ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಸ್ಟೈಲ್ ವಿತ್ ಜ್ಯೋತಿ ವ್ಲಾಗ್ಸ್. ಇವತ್ತು ನಾನಿಲ್ಲಿ ಸೂಪರ್ ಟೇಸ್ಟಿಯಾದಂಥ ಮಟನ್ ಲಿವರ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ನಾನು ಅರ್ಧ kg ಲಿವರ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚರ್ಬಿ ಕೂಡ ಆ್ಯಡ್ ಮಾಡಿಸಿದ್ದೀನಿ. ಇದಕ್ಕೋಸ್ಕರ ನಾನಿಲ್ಲಿ ಒಂದು 2 ಈರುಳ್ಳಿ ಮತ್ತು ಒಂದು 10 ಹಸಿಮೆಣಸಿನಕಾಯಿ, ಒಂದು 2 ಬೆಳ್ಳುಳ್ಳಿನ ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಅದರ ಈರುಳ್ಳಿದು ಹಸಿ ಫ್ಲೇಮ್ ಎಲ್ಲ ಹೋಗಬೇಕು. ಆ ರೀತಿ ಸ್ವಲ್ಪ ಈ ಟೈಮಲ್ಲಿ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾವೇನು ತೊಳೆದಿಟ್ಕೊಂಡಿದ್ವಿ ಆ ಲಿವರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನಾನು ಚರ್ಬಿನ ಇವಾಗ ಆ್ಯಡ್ ಮಾಡ್ಕೊತಾ ಇಲ್ಲ, ಬಿಕಾಸ್ ಯಾಕೆಂದರೆ ಚರ್ಬಿನ ನಾವು ಇವಾಗಲೇ ಆ್ಯಡ್ ಮಾಡಿಬಿಟ್ರೆ ಅದೆಲ್ಲ ಫುಲ್ಲು ಮೆಲ್ಟಾಗಿ ಆಯಿಲ್ ಕಂಟೆಂಟ್ ಜಾಸ್ತಿ ಆಗಿಬಿಡುತ್ತೆ. ಅವಾಗ ಚರ್ಬಿ ನಮಗೆ ತಿನ್ನೋದಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ಲಿವರ್ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಆ ಚರ್ಬಿನ ಒಂದು ಸ್ವಲ್ಪ ಇನ್ನೂ ಒಂದು 10 ನಿಮಿಷ ಅಥವಾ ಒಂದು 15 ಮಿನಿಟ್ಸ್ ಕುಕ್ ಆಗಬೇಕು ಅನ್ನೋವಾಗ ಚರ್ಬಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ನಾನು ಹೇಳಕ್ಕೆ ಮರ್ತಿದ್ದೆ ಫ್ರೆಂಡ್ಸ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ. ಅದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡೆ, ಬಟ್ ಆ ವಿಡಿಯೋ ಮಿಸ್ ಆಗಿದೆ. ಸೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ. ಸೊ ಅಷ್ಟೇ ಇದ್ರ ರೆಸಿಪಿ. ಇಷ್ಟೆಲ್ಲ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದಂಥ ಮಟನ್ ಲಿವರ್ ಫ್ರೈ ರೆಡಿ.